ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದಿದೆ ಕೆಎಸ್ಆರ್ಟಿಸಿ ನೌಕರರು ಸಿಡಿದೇಳ್ತಾ ಇದ್ದಾರೆ. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯಿಂದ ಹೋರಾಟವನ್ನು ನಡೆಸಲಾಗ್ತಾ ಇದೆ. ಅಕ್ಟೋಬರ್ 15ರಿಂದ ಕೆಎಸ್ಆರ್ಟಿಸಿ ನೌಕರರು ಉಪವಾಸ ಸತ್ಯಾಗ್ರಹವನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿದ್ದಾರೆ. 38 ತಿಂಗಳ ಹಿಂಬಾಕಿ ಹಣ 2024ರ ಜನವರಿಗೆ ಅನ್ವಯವಾಗುವಂತೆ ವೇತನ ಹೆಚ್ಚಳ ಮಾಡಬೇಕು ಅಂತ ಆಗ್ರಹಿಸಿ ಪ್ರೊಟೆಸ್ಟ್ ಅನ್ನು ಮಾಡೋದಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಮುಂದಾಗಿರುವಂಥದ್ದು. ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಉಪವಾಸ ಸತ್ಯಾಗ್ರಹವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರೊಟೆಸ್ಟ್ ಅನ್ನು ಮಾಡೋದಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಅಕ್ಟೋಬರ್ 15ರಿಂದ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯಿಂದ ಹೋರಾಟ ಉಪವಾಸ ಸತ್ಯಾಗ್ರಹವನ್ನ ನಡೆಸೋದಕ್ಕೆ ಮುಂದಾಗ್ತಿರುವಂಥದ್ದು. ನಾಳೆಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹಕ್ಕೆ ಪ್ಲಾನಿಂಗ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ. ಒಂದಷ್ಟು ಮಹತ್ತರ ಬೇಡಿಕೆಗಳನ್ನು ಮುಂದಿಟ್ಟು ಹೋರಾಟ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದಿದೆ ಕೆಎಸ್ಆರ್ಟಿಸಿ ನೌಕರರು. ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಉಪವಾಸ ಸತ್ಯಾಗ್ರಹವನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ತಮ್ಮ ಬೇಡಿಕೆಗಳನ್ನು ಈಡೇರಿಸಿ ಅಂತ ಹೇಳಿಬಿಟ್ಟು ನಾಳೆಯಿಂದ ಸಾರಿಗೆ ನೌಕರರು ಉಪವಾಸ ಸತ್ಯಾಗ್ರಹಕ್ಕೆ ಕೂರಲಿದ್ದಾರೆ. 5 ದಿನ ಸಾರಿಗೆ ನೌಕರರಿಗೆ ರಜೆ ಕ್ಯಾನ್ಸಲ್. ಹಾಗೆ ಕೆಎಸ್ಆರ್ಟಿಸಿಯಿಂದ ನೌಕರರಿಗೆ ಖಡಕ್ ಸಂದೇಶ ಕೂಡ ಹೋಗಿದೆ. ಸಾರಿಗೆ ಸಂಸ್ಥೆ ಸಾರ್ವಜನಿಕ ಉಪಯುಕ್ತ ಸೇವಾ ಸಂಸ್ಥೆ. ಜನರಿಗೆ ಸಮರ್ಪಕ ಸೇವೆಯನ್ನು ಒದಗಿಸುವುದು ನಮ್ಮ ಕರ್ತವ್ಯ ಆಗಿರುತ್ತೆ. ನಾಳೆಯಿಂದ 5 ದಿನ ಬಸ್ ಸಂಚಾರದಲ್ಲಿ ವ್ಯತ್ಯಯವಾಗಬಾರದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅನಿವಾರ್ಯ ಸಂದರ್ಭ ಹೊರತುಪಡಿಸಿ ಯಾರಿಗೂ ಕೂಡ ರಜೆ ಇಲ್ಲ. ನೋ ವರ್ಕ್ ನೋ ಪೇ ನಿಯಮ ಜಾರಿಗೊಳಿಸಿದೆ ಕೆಎಸ್ಆರ್ಟಿಸಿ. ನಾಳೆಯಿಂದ ಸಾರಿಗೆ ನೌಕರರು ಇದೀಗ ಉಪವಾಸ ಸತ್ಯಾಗ್ರಹವನ್ನು ಮಾಡೋದಕ್ಕೆ ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ. ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರೊಟೆಸ್ಟ್ ಅನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. 38 ತಿಂಗಳ ಹಿಂಬಾಕಿ ಹಣ ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಒಂದು ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಅನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಉಪವಾಸ ಸತ್ಯಾಗ್ರಹದ ಮೂಲಕ 5 ದಿನ ಸಂಚಾರದಲ್ಲಿ ವ್ಯತ್ಯಯ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ನಾಳೆಯಿಂದ 5 ದಿನ ಸಾರಿಗೆ ನೌಕರರಿಗೆ ರಜೆ ಕೂಡ ಕ್ಯಾನ್ಸಲ್ ಆಗಿರುವಂಥದ್ದು. ಇದೀಗ ಕೆಎಸ್ಆರ್ಟಿಸಿಯಿಂದ ನೌಕರರಿಗೆ ಖಡಕ್ ಸಂದೇಶ ಕೂಡ ರವಾನೆ ಆಗಿದೆ. ನೋ ವರ್ಕ್ ನೋ ಪೇ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡಲಾಗಿದೆ. ಇದೀಗ ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಹೇಶ್, ನೋ ವರ್ಕ್ ನೋ ಪೇ ಅನ್ನುವಂತಹ ಒಂದು ನಿಯಮವನ್ನು ಜಾರಿಗೆ ತಂದು ಇದೀಗ ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ನೌಕರರು ಒಂದಷ್ಟು ಬೇಡಿಕೆಗಳನ್ನ ಮುಂದಿಡ್ತಾ ಇದ್ದಾರೆ. ಏನೆಲ್ಲ ಬೇಡಿಕೆಗಳಿದೆ, ಹಾಗೆ ಇದು 5 ದಿನ ರಜೆ ಕೂಡ ಯಾವುದೇ ರಜೆ ಇರೋದಿಲ್ಲ ನೌಕರರಿಗೆ ಅಂತ ಇನ್ನೊಂದು ಕಡೆ ಸರ್ಕಾರ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ಸೊ ಹಬ್ಬದ ಸಂದರ್ಭ ಬೇರೆ, 5 ದಿನ ಪ್ರೊಟೆಸ್ಟ್, ನಾಳೆಯಿಂದ ಉಪವಾಸ ಸತ್ಯಾಗ್ರಹ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಎಫೆಕ್ಟ್ ಬೀಳ್ಬೋದು, ಹಾಗೆ ಆ ನೌಕರರ ಒಂದು ಬೇಡಿಕೆಗಳು ಏನೆಲ್ಲ ಇದೆ? ಎಷ್ಟೋ ಈಗಾಗಲೇ ನೋಡುವುದು ಎಲ್ಲೊಂದು ಕಡೆ ಕೆಎಸ್ಆರ್ಟಿಸಿ ನಾಲ್ಕು ನಿಗಮಗಳ ಸಿಬ್ಬಂದಿಗಳು ಕೂಡ ಕಳೆದ 2 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದನೂ ಕೂಡ ಹಲವು ಬೇಡಿಕೆಗಳನ್ನು ಮುಂದಿಟ್ಟರು. ಆದ್ರೆ ಬೇಡಿಕೆ ಈಡೇರಿಸಿದಂತ ಕೂಡ ಸರ್ಕಾರ ಭರವಸೆ ಕೊಟ್ಟಿತ್ತು. ಆದ್ರೆ ಇದುವರೆಗೂ ಕೂಡ ಭರವಸೆ ಈಡೇರಿಲ್ಲ. ಕಳೆದ 1 ತಿಂಗಳಿಂದ ಕೂಡ ರಾಮಲಿಂಗಾರೆಡ್ಡಿಗೆ ಮನವಿ ಕೊಟ್ಟಿದ್ರು. ಮನವಿನೂ ಕೂಡ ತಿರಸ್ಕಾರವಾಗಿರುವಂತದ್ದು. ಪ್ರಮುಖವಾಗಿ 2 ಬೇಡಿಕೆಗಳ ರೀತಿ ಈಡೇರಿಸಿ ಅಂತ ಕೂಡ ಸರ್ಕಾರಕ್ಕೆ ಮುಂದಾಗಿ ಬೇಡಿಕೆ ಇಟ್ಟಿರುವಂತದ್ದು. ಆದ್ರೆ ಇದುವರೆಗೂ ಕೂಡ 2 ಬೇಡಿಕೆಗಳು ಈಡೇರಿಸಿಲ್ಲ. ಈ ಹಿನ್ನೆಲೆಯಲ್ಲಿ ನಾಳೆಯಿಂದ ಫ್ರೀಡಂ ಪಾರ್ಕ್ ಅಲ್ಲಿ 4 ನಿಗಮದ ನೌಕರರು ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿರುವಂತದ್ದು 4 ದಿನಗಳ ಮಟ್ಟಿಗೆ. ಅಂದ್ರೆ ಈ ಉಪವಾಸಗಳ ಯಾವಾಗ ಇವು ಸಿಬ್ಬಂದಿಗಳು ಕೈಗೊಳ್ಳಕ್ಕೆ ಮುಂದಾಗಿದ್ರೆ ಆಗ ಸರ್ಕಾರ ಒಂದು ಆದೇಶ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಯಾರು ಕೆಲಸಕ್ಕೆ ಬರಲ್ಲ ಅವ್ರನ್ನ ನೋ ವರ್ಕ್ ಆದ್ರೆ ನೋ ಪೇಮೆಂಟ್ ಅಂತ ಕೂಡ ಈಗಾಗಲೇ ಆದೇಶ ಕೊಟ್ಟಿರುವಂತದ್ದು. ಅಂದ್ರೆ ಯಾರು ಕೆಲಸಕ್ಕೆ ಬರಲ್ಲ ಅವರ ಸಂಬಳದಲ್ಲಿ ಕಟ್ ಮಾಡ್ತೀವಿ ಅಂತ ಕೂಡ ಸರ್ಕಾರ ಈಗ ಸಿಬ್ಬಂದಿಗಳಿಗೆ ಒಂದು ರೀತಿ ಎಚ್ಚರಿಕೆ ಕೊಟ್ಟಿರುವಂತದ್ದು. ಆದ್ರೂ ಕೂಡ ನಾಳೆಯಿಂದನೂ ಕೂಡ ನಾವು ಪ್ರಮುಖವಾದ 2 ಬೇಡಿಕೆ, ಅದನ್ನು ಪ್ರಮುಖವಾಗಿ 38 ತಿಂಗಳ ಪಿಂಚಣಿ ಹಣವನ್ನು ಕೊಡಬೇಕು, ಹಾಗೂ 2024ರಿಂದ ವೇತನ ಹೆಚ್ಚಳ ಮಾಡಬೇಕು. ಅದನ್ನೆರಡು ಕೂಡ ನಮಗೆ ಮಾಡಿದ್ರೆ ನಾವು ಜೊತೆ ಉಪವಾಸ ಕೈ ಬಿಡ್ತೀವಿ, ಅಥವಾ ನಾಳೆಯಿಂದ ಉಪವಾಸ ಸತ್ಯಾಗ್ರಹ ಕೂಡ್ತಾ ಇದೀವಿ. ಅಲ್ಲೇನೋ ಆದ್ರೆ ಅದಕ್ಕೆ ನೇರ ಕಾರಣ ಸಾರಿಗೆ ಸಚಿವರು ಹಾಗೂ ಕಾಂಗ್ರೆಸ್ ಸರ್ಕಾರ ಅಂತ ಕೂಡ ಆರೋಪ ಮಾಡಿ ನಾಳೆಯಿಂದ ಸತ್ಯಾಗ್ರಹಕ್ಕೆ ಮುಂದಾಗಿರುವಂತದ್ದು. ರೋಜಾ, ಆಲ್ರೈಟ್, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ನಾಳಿಂದ 5 ದಿನ ಸಾರಿಗೆ ನೌಕರರಿಗೆ ರಜೆ ಕೂಡ ಕ್ಯಾನ್ಸಲ್ ಆಗಿರುವಂಥದ್ದು. ಬಿಕಾಸ್ ಅವರೇನು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಆ ಪ್ರೊಟೆಸ್ಟ್ ಇರುವಂತಹ ಕಾರಣದಿಂದಾಗಿ
ಯಾವುದೇ ರೀತಿಯಾದಂತಹ ರಜೆಯನ್ನು ನಾವು ಕೊಡೋದಿಲ್ಲ, ಬಟ್ ನೋ ವರ್ಕ್ ನೋ ಪೇ ಅಂತ ಇರುತ್ತೆ ಅಂತ ಹೇಳ್ಬಿಟ್ಟು ಆದೇಶವನ್ನು ಹೊರಡಿಸಿದೆ ಕೂಡ. ಜನರಿಗೆ ಸಮರ್ಪಕ ಸೇವೆಯನ್ನು ಒದಗಿಸೋದು ನಮ್ಮ ಕರ್ತವ್ಯ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗದೇ ಇರೋ ಹಾಗೆ ಸಂಚಾರ ಕೂಡ ನಡೆಯುತ್ತೆ ಅಂತ ಒಂದು ಕಡೆ ಹೇಳಲಾಗ್ತಾ ಇದೆ. ಬಟ್ ಸ್ವಲ್ಪ ಮಟ್ಟಿಗಾದರೂ ಎಫೆಕ್ಟ್ ಆಗತ್ತೆ ಅನ್ಸುತ್ತೆ. ಇನ್ನು ತಮ್ಮ ಒಂದಷ್ಟು ಬೇಡಿಕೆಗಳನ್ನು ಮುಂದಿಟ್ಬಿಟ್ಟು ಇದೀಗ KSRTC ಪ್ರೊಟೆಸ್ಟ್ನ ಮಾಡೋದಕ್ಕೆ, ಉಪವಾಸ ಸತ್ಯಾಗ್ರಹವನ್ನು ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಫ್ರೀಡಂ ಪಾರ್ಕ್ನಲ್ಲಿ ನಾಳೆಯಿಂದ ಪ್ರೊಟೆಸ್ಟ್ ಕೂಡ ನಡೆಸಲಾಗುತ್ತೆ. ಉಪವಾಸ ಸತ್ಯಾಗ್ರಹದ ಮೂಲಕ 5 ದಿನ ಇದು ಮುಂದುವರಿಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ.